ಎಲ್ರಿಗೂ ನಮಸ್ಕಾರ. ನಂಗೆ ನಾಗತಿಹಳ್ಳಿ ಸರ್ ಕಾಲ್ ಮಾಡಿ ಆಫೀಸಿಗೆ ಕರೆದ್ರು. ಅವ್ರು ಫಸ್ಟ್ ಹೇಳಿದ್ದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅಮೆರಿಕ 2 ಅಂತ. ಅವಾಗಲೇ ನಾನು ಮೆಂಟಲಿ ಇದು ಎಸ್ ಹೇಳ್ತೀನಿ ಅಂತ ಫಿಕ್ಸ್ ಆದೆ. ಬಿಕಾಸ್ ಅಮೆರಿಕ ನಂಗೆ ಇನ್ನೂ ನೆನಪಿದೆ. ನಾನು ಥಿಯೇಟರ್ಗೆ ಹೋಗಿ ನೋಡಿದ್ದೆ. ಆ ಟೈಮಲ್ಲಿ ಎಲ್ಲರೂ ಅಮೆರಿಕ ನೋಡ್ಬೋದು ಅಂತ ಥಿಯೇಟರ್ಗೆ ಹೋದ್ರು. ಬಟ್ ಸಿನಿಮಾ ಇಂದ ಆಚೆ ಬರ್ತಾ ಸೂರ್ಯ, ಭೂಮಿ ಮತ್ತೆ ಶಶಾಂಕ್ನ ಮನ್ಸಲ್ಲಿ ಇಟ್ಕೊಂಡು ವಾಪಸ್ ಬಂದ್ರು. ಅಂಡ್ ಅವ್ರು ಇನ್ನೂ ಮನ್ಸಲ್ಲೇ ಇದ್ದಾರೆ ಕನ್ನಡ ಪ್ರೇಕ್ಷಕರದು. ಅಂಡ್ ಆ ಸೋಲ್ ಆಫ್ ದ ಫಿಲ್ಮ್ ಏನಿದೆ, ಸರ್ ನಂಗೆ ಕತೆ ಹೇಳಿದಾಗ ಈ ಸಿನಿಮಾದಲ್ಲೂ ಆ ಸೋಲ್ ಹಾಗೆ ಇದೆ. ಅಂಡ್ ನಾನು ಟೈಟಲ್ ಅಲ್ಲಿ ಎಸ್ ಅನ್ಬೇಕು ಅನ್ಕೊಂಡವನು ಕತೆ ಕೇಳಿದಾಗ ಡೆಫಿನೆಟ್ಲಿ ಇದನ್ನ ನಾನು ಮಾಡ್ಲೇಬೇಕು ಅಂತ ಅನ್ಕೊಂಡೆ. ಪ್ರತಿ ಸಲ ನಾನು US ಹೋದಾಗ, ನನ್ನ ಫ್ಯಾಮಿಲಿ US ಅಲ್ಲಿ ಇರೋದು, ಸೊ ಪ್ರತಿ ಸಲ ನಾನು US ಹೋದಾಗ ನೆಕ್ಸ್ಟ್ ಏನ್ ಮಾಡ್ತಾ ಇದೀರಾ ಅಂತ ಕೇಳ್ತಾರೆ. ಅಂಡ್ ಅವಾಗ ಅಮೆರಿಕ 2 ಅಂದಾಗ ತುಂಬಾ ಎಕ್ಸೈಟ್ ಆಗ್ತಾರೆ. ಬಿಕಾಸ್ ಹಲವಾರು ಜನ ಅಮೆರಿಕ ಸಿನಿಮಾ ನೋಡಿ ಅಮೆರಿಕಾಗೆ ಹೋದವರಿದ್ದಾರೆ. ಅಂಡ್ ಅಲ್ಲಿ ತುಂಬಾ ಕಾಯ್ತಾ ಇದಾರೆ ಅಮೆರಿಕ 2 ಸಿನಿಮಾ ನೋಡಕ್ಕೆ. ಸೊ ಐ ಆಮ್ ಆಲ್ಸೋ ವೆರಿ ಎಕ್ಸೈಟೆಡ್. ಹಾಗೆ ನಾಗತಿಹಳ್ಳಿ ಸರ್ ಬಗ್ಗೆ ಹೇಳ್ಬೇಕಾದ್ರೆ, ಈಗ ಸ್ಟೇಜ್ ಅಲ್ಲಿ ಅವರೊಂದು 10-15 ಮಿನಿಟ್ಸ್ ಹಳೆ ಕಥೆಗಳಿಂದ ಹೊಸ ಕತೆ ಹೇಗೆ ಹುಟ್ಟುತ್ತೆ ಅಂತ ಒಂದು ಹೇಳಿದ್ರಲ್ಲ, ಅಷ್ಟೇ ಇಂಟ್ರೆಸ್ಟಿಂಗ್. ಅವರ ಪ್ರತಿ ದಿನ ಸೆಟ್ ಅಲ್ಲಿ ಅವ್ರು ಮಾತಾಡೋದು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅಷ್ಟೇ ಹೊಸ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಅಂಡ್ ನನಗೆ ಆಸ್ ಅ ಪರ್ಫಾರ್ಮರ್, ಆಸ್ ಅ ಆಕ್ಟರ್ ತುಂಬಾ ಖುಷಿ ಇದೆ ಸರ್ ಜೊತೆ ಆಕ್ಟ್ ಮಾಡಿದ್ದು. ಬಿಕಾಸ್ ಅವರ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡಿದ್ದು. ಅವರು ಇಮೋಷನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂಡ್ ಅವರ ಬರವಣಿಗೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಡೈಲಾಗ್ಸ್ ಇರ್ಬೋದು, ಕೆಲವೆಲ್ಲ ವರ್ಡ್ಸ್ CA ಅವ್ರು ಹೇಳಿದ್ರು, ನಾನು ಕೇಳಿರ್ಲಿಲ್ಲ. ನನ್ ಸರ್ ಹತ್ರ, ಸರ್ ಇದೇನ್ ಸರ್ ಇದು ವರ್ಡ್ ಅಂತ ಕೇಳ್ತಾ ಇದೆ. ಸೊ ನಮಗೂ ಒಂದು ಕಲಿಯುವಂತ ಒಂದು ಅವಕಾಶ. ಅಂಡ್ ಅಷ್ಟು ಲೆಜೆಂಡರಿ ಆಕ್ಟರ್ಸ್ ನ ಡೈರೆಕ್ಟ್ ಮಾಡಿದವರು, ಅಷ್ಟೊಂದು ಅವರ ಪ್ರತಿ ಸಿನಿಮಾನು ಉಂಡು ಹೋದ ಇರ್ಬೋದು, ಬಾನಲೆ ಮಧುಚಂದ್ರಿಕೆ ಇರ್ಬೋದು, ಇದೆಲ್ಲ ಪಾಪ್ ಕಲ್ಚರ್, ಅಂದ್ರೆ ಕಲ್ಟ್ ಕ್ಲಾಸಿಕ್ಸ್. ಅಮೆರಿಕ ಇರ್ಬೋದು. ನಾನು ಯಾವುದೇ ಹಿಲ್ ಸ್ಟೇಷನ್ಗೆ ನನ್ನ ವೈಫ್ ನ ವೆಕೇಶನ್ ಕರ್ಕೊಂಡು ಹೋದ್ರೆ ಬಾನಲ್ಲಿ ಮಧುಚಂದ್ರಕ್ಕೆ ತರ ಏನು ಮಾಡಲ್ಲ ತಾನೆ ಅಂತಾಳೆ. ಸೊ ಯಾ, ಸರ್ದು ಬೆಸ್ಟ್ ಕ್ವಾಲಿಟಿ ಏನಂದ್ರೆ, ಈಗ ಅವ್ರು ಹೇಳಿದ್ರು ಯಾವ ಕಥೆನೂ ಹೊಸದಲ್ಲ, ಎಲ್ಲ ಹಳೆ ಕಥೆಗಳಿಂದನೇ ಹೊಸ ಕಥೆಗಳು ಹುಟ್ಟೋದು ಅಂತ. ನಾನೆಲ್ಲೋ ಓದಿದ್ದೆ, ಆಲ್ ಪಾಸಿಬಲ್ ಸ್ಟೋರೀಸ್ ಹ್ಯಾವ್ ಬಿನ್ ಟೋಲ್ಡ್ ಬಟ್ ನಾಟ್ ಬೈ ಯು. ಸೊ ಸರ್ದು ಎಲಿಮೆಂಟ್ ಇದೆಯಲ್ಲ, ಯು ಅನ್ನೋ ಎಲಿಮೆಂಟ್, ಅವರ ಬೈ ಹಾರ್ಟ್ ಈಸ್ ವೆರಿ ಯಂಗ್, ಪ್ರಾಬ್ಲಿ ಯಂಗರ್ ದೆನ್ ಆಲ್ 3 of us. ಬಿಕಾಸ್ ತುಂಬಾ ಜನ ಇದನ್ನ ಮೆನ್ಷನ್ ಮಾಡಿದ್ರು. ನಾವು ಆ ಚಳಿಯಲ್ಲಿ, ಆ ಮಳೆಯಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಸರ್ಗಿದ್ದಂತ ಎನರ್ಜಿ ನಮ್ಮಲ್ಲಿ ಯಾರಲ್ಲೂ ಇರ್ಲಿಲ್ಲ. ಒಂದು ಮಗು ತರ ಅವರು ಪ್ರತಿ ಸೀನ್ ಎಕ್ಸ್ಪ್ಲೇನ್ ಮಾಡೋ ರೀತಿ ಇರ್ಬೋದು, ಅದ್ರಲ್ಲಿ ಏನ್ ಎಕ್ಸಾಕ್ಟ್ಲಿ ಈಗ ನಾವು ಪರ್ಫಾರ್ಮ್ ಮಾಡಿದಾಗ ಏನೋ ಒಂದು ಮಿಸ್ ಆಗುತ್ತೆ, ಅವ್ರು ಬಂದ ಆ ಇಮೋಷನ್ ಏನ್ ಬೇಕು. ಬಿಕಾಸ್ ಈಸ್ ವೆರಿ ಫೋಕಸ್ಡ್ ಆನ್ ದ ಕ್ಯಾರೆಕ್ಟರ್ ಆರ್ಕ್. 3 ಜನಕ್ಕೂ ತುಂಬಾ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಆರ್ಕ್. ಅಂಡ್ ಅದನ್ನ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಹತ್ರ ದ ಬೆಸ್ಟ್ ತರಿಸಿದ್ದಾರೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಕೋ ಆರ್ಟಿಸ್ಟ್ ಶಾನ್ವಿ ಅಂಡ್ ಪೃಥ್ವಿ. ಐ ಥಿಂಕ್ ಶಾನ್ವಿ ರೀಸೆಂಟ್ ಟೈಮ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ರೋಲ್ಸ್ ದಟ್ಸ್ ಬಿನ್ ರಿಟರ್ನ್ ಫಾರ್ ಫೀಮೇಲ್ ಇದು ಅಂತ ಅನ್ಕೋತೀನಿ ನಾನು. ಅಂಡ್ ಅಷ್ಟೇ ಅದ್ಭುತವಾಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ತುಂಬಾ ಚಾಲೆಂಜಿಂಗ್ ರೋಲ್ ಅಂಡ್ ತುಂಬಾ ಕಮಿಟೆಡ್ ಆಕ್ಟರ್. ತುಂಬಾ ತಲೆ ಕೆಡಿಸ್ಕೊಂಡು ಆಕ್ಟಿಂಗ್ ಮಾಡ್ತಾ ಇದ್ರು. ತುಂಬಾ ನನ್ ಕ್ಯಾರೆಕ್ಟರ್ ಈ ತರ ಬಿಹೇವ್ ಮಾಡಲ್ಲ, ನನ್ ಕ್ಯಾರೆಕ್ಟರ್ ಈ ತರ ಮಾಡಲ್ಲ ಅಂತ ತಲೆ ಕೆಡಿಸ್ಕೊಂಡು ಪ್ರತಿ ಸೀನಲ್ಲೂ ಆಕ್ಟ್ ಮಾಡ್ತಾ ಇದ್ರು. ಅಂಡ್ ಪೃಥ್ವಿ, ಐ ಥಿಂಕ್ ಹಿ ಆಲ್ಸೋ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ. ಅವರು ಫಸ್ಟ್ ಡೇ ನಾನು ಮೀಟ್ ಮಾಡಿದವ್ರನ್ನ US ಅಲ್ಲೇ. ಅದಕ್ಕಿಂತ ಮುಂಚೆ ನಾವೆಲ್ಲೂ ಮೀಟ್ ಮಾಡಿರಲಿಲ್ಲ ಅನ್ಸುತ್ತೆ, ಬಟ್ ಫಸ್ಟ್ ಡೇನೆ ನಾವು ಫ್ರೆಂಡ್ಸ್ ಆಗೋದ್ವಿ. ಅಂಡ್ ತುಂಬಾ ಬೇಗ ಕನೆಕ್ಟ್ ಆದ್ವಿ, ತುಂಬಾ ಕ್ಲೋಸ್ ಆದ್ವಿ. ಅಂಡ್ ಥ್ರೂ ಔಟ್ ದ ಜರ್ನಿ ನಾವೆಲ್ಲೇ ಯಾವುದೇ ಲೊಕೇಶನ್ ಹೋಗೋದಾದ್ರೂ 3 ಜನನು ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ವಿ. ಐ ಥಿಂಕ್ ಅದನ್ನು ನಮ್ಮ ಬಾಂಡ್ ನ ಜಾಸ್ತಿ ಮಾಡ್ತು ಅನ್ಕೋತೀನಿ. ಅಂಡ್ ನಾವು US ಇಂದ ವಾಪಸ್ ಬರ್ಬೇಕಾದ್ರೆ ತುಂಬಾ ಬೇಜಾರಾಗಿದ್ದು ಪೃಥ್ವಿಗೆನೆ. ಬಿಕಾಸ್ ಅವ್ರು ಒಂದು ಕಾರ್ ಕೊಟ್ಟಿದ್ರು, ಫೋರ್ಡ್ ಮಸ್ಟ್ಯಾಂಗ್. ಅದನ್ನ ಬಿಟ್ಟು ಬರೋಕೆ ತುಂಬಾ ನೋವಲ್ಲಿದ್ರು ಅದನ್ನ ಬಿಟ್ಟು ಬರಬೇಕಾದ್ರೆ. ಅಂಡ್ ಅಫ್ಕೋರ್ಸ್ ಟೆಕ್ನಿಷಿಯನ್ಸ್, SK ರಾವ್, ಬ್ರಿಲಿಯಂಟ್ ಸಿನಿಮಾಟೋಗ್ರಾಫರ್. ನೀವು ವಿಜುವಲ್ಸ್ ಈ ಸಿನಿಮಾದು
ತುಂಬಾನೇ ಚೆನ್ನಾಗಿದೆ. ಆರ್ಟ್ ಡೈರೆಕ್ಟರ್ ಹೇಳ್ದ ಕಲರ್ ಪ್ಯಾಲೆಟ್ ಏನಿರ್ಬೇಕು ಒಂದು ಫ್ರೇಮ್ ಅಲ್ಲಿ ಕಲರ್ಸ್ ಯಾವ ರೀತಿ ಇರಬೇಕು, ಲೈಟಿಂಗ್, ಎವ್ರಿಥಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಶ್ರೀ ಕ್ರೇಜಿ ಮೈಂಡ್ಸ್, ನಿಮ್ಗೆ ನೀವೇ ಹೆಸರು ಇಟ್ಕೊಂಡಿದ್ದೀರಾ ಇಲ್ಲ ಬೇರೆಯವ್ರು ಇಟ್ಟಿದಾರ ಗೊತ್ತಿಲ್ಲ, ಬಟ್ ಅವ್ರ ಹೆಸರಿಗೆ ಕರೆಕ್ಟ್ ಆಗಿದ್ದಾರೆ ಅವರು. ಅಂಡ್ ಡೈರೆಕ್ಷನ್ ಟೀಮ್ ಸಮೀರಾ, ಆಮೇಲೆ ನಿಸಾರ್ ತುಂಬಾ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರು ಆನ್ ಸೆಟ್. ಅಂಡ್ ಶೋಭಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಥ್ರೂ ಔಟ್ ದ ಫಿಲ್ಮ್ ನಮ್ಮನ್ನ ನೋಡ್ಕೊಂಡಿರುವಂತ ರೀತಿ, ನಮ್ಮನ್ನ ಟ್ರೀಟ್ ಮಾಡಿದಂತ ರೀತಿ, ವಿ ಫೆಲ್ಟ್ ಲೈಕ್ ವಿ ಆರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಫ್ ಕೋರ್ಸ್ ಐ ಆಮ್ ವೆರಿ ಎಕ್ಸೈಟೆಡ್, ಮನೋಮೂರ್ತಿ ಸರ್ ಮತ್ತೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು. ಅಂಡ್ ನಕುಲ್, ಅಫ್ ಕೋರ್ಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್. ಸೊ ಯಾ, ಐ ಥಿಂಕ್ ಯಾರನ್ನೂ ಮಿಸ್ ಮಾಡಿಲ್ಲ ಅನ್ಕೋತೀನಿ. ಇಲ್ಲ